ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗೋರ್ಪು. ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಗೆಹ್ಲೋಟ್ ಅವರು ಅನುಮತಿಯನ್ನು ಕೊಟ್ಟ ನಂತರ ಸಾಕಷ್ಟು ಹೈಡ್ರಾಮಾ ನಡೀತಾ ಇದೆ. ಒಂದು ಕಡೆ ಇದು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ, ಅಮಿತ್ ಶಾ ಅವರ ನಿರ್ದೇಶಿತ ಏನು ಆ್ಯಕ್ಷನ್ಸ್ ಇದ್ದಾವೆ ಅಥವಾ ಡೈರೆಕ್ಷನ್ಸ್ ಇದ್ದಾವೆ ಅವುಗಳನ್ನು ಶಿರಸಾವಹಿಸಿ ರಾಜ್ಯಪಾಲರು ಪಾಲಿಸ್ತಿದ್ದಾರೆ. ಇದು ಕೇಂದ್ರ ಸರ್ಕಾರ ಕುತಂತ್ರ. ರಾಜ್ಯಪಾಲರು ಸಂವಿಧಾನ ಬಾಹಿರವಾಗಿ, ಕಾನೂನು ಬಾಹಿರವಾಗಿ ನಡ್ಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ಹೇಳ್ತಿದ್ರೆ, ಯಾವುದೇ ಸಣ್ಣ ವಿಚಾರಕ್ಕೂ ಸಹ ನೈತಿಕತೆ ಬಗ್ಗೆ ಮಾತನಾಡುವಂತಹ ಸಿದ್ದರಾಮಯ್ಯನವರು ಈಗ ರಾಜೀನಾಮೆಯನ್ನು ಕೊಡಬೇಕು. ನಮ್ಮ ಯಡಿಯೂರಪ್ಪನವರು ಕೊಟ್ಟಿರಲಿಲ್ವಾ ಅಂತ ಅವ್ರ ವಾದ. ಅದಕ್ಕೆ ನಾವು ಯಡಿಯೂರಪ್ಪ ಥರ ಚೆಕ್ಕಲ್ಲಿ ಲಂಚ ಪಡೀಲಿಲ್ಲ, ನೇರವಾಗಿ ನಮ್ಮ ಸಿಗ್ನೇಚರಿಂದ ಯಾವುದೂ ನಡೆದಿಲ್ಲ, ಇದು BJP ಸರ್ಕಾರದ ಅವಧಿಯಲ್ಲಿ ನ್ಯಾಯಯುತವಾಗಿ ಹಂಚಿಕೆಯಾಗಿರುವಂತಹ ನಿವೇಶನ ಅನ್ನೋದು ಕಾಂಗ್ರೆಸ್ನವರು ವಾದ. ಇದೆಲ್ಲದರ ನಡುವೆ ಇವತ್ತು ಕಾಂಗ್ರೆಸ್ನಿಂದ ಅಥವಾ ಸಿದ್ದರಾಮಯ್ಯನವರು ಹೈಕೋರ್ಟಿಗೆ ಹೋಗಿದ್ರು ರಾಜ್ಯಪಾಲರ ಕ್ರಮದ ವಿರುದ್ಧ. ಅಂದರೆ ಅನುಮತಿ ಕೊಟ್ಟಿರೋದೇ ಸರಿಯಲ್ಲ, ಅದನ್ನು ಸ್ಕ್ವಾಶ್ ಮಾಡಿ, ಹೊಡೆದು ಹಾಕಿ ಅಂತ ಕೇಳೋದಕ್ಕೆ ಇವತ್ತು ಹೈಕೋರ್ಟ್ ವಾದಗಳನ್ನು ಆಲಿಸ್ತು. ಯಾಕೆಂದರೆ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪು ಕೊಡೋದಿದೆ. ಅದೇನಾದರೂ ತೀರ್ಪು ಕೊಟ್ಟುಬಿಟ್ರೆ, ತನಿಖೆಗೆ ಎಲ್ಲ ರೀತಿಯಾದಂತಹ ಅನುಮತಿಗಳನ್ನು ಕೊಟ್ಟುಬಿಟ್ರೆ, ತನಿಖೆ ಯಾರ ಕೈಯಲ್ಲಿ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಏನಾದರೂ ತೀರ್ಪು ಕೊಟ್ಟುಬಿಟ್ರೆ, ಆ ನಂತರ ತನಿಖೆ ಆಗಲೇಬೇಕಾಗತ್ತೆ. ಹೈಕೋರ್ಟ್ ಆಮೇಲೆ ಹೆಚ್ಚಿಗೆ ಏನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಹೈಕೋರ್ಟಲ್ಲಿ ಇವತ್ತೇನೆ ಇದರ ಬಗ್ಗೆ ದೆಹಲಿಯಿಂದ ಕಾಂಗ್ರೆಸ್ನ ಪ್ರಮುಖ ಲಾಯರ್ಗಳು ಬಂದಿದ್ದರು. ಕಪಿಲ್ ಸಿಬ್ಬಲ್ ಮತ್ತು ನಮ್ಮ ಅಭಿಷೇಕ್ ಮನು ಸಿಂಘ್ವಿ ಅವರು ಬಂದಿದ್ದರು ಸಿದ್ದರಾಮಯ್ಯ ಪರ ವಾದ ಮಂಡಿಸಲಿಕ್ಕೆ. ಇವತ್ತು ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡಿಸಿದ್ರು. ಇನ್ನು ರಾಜ್ಯಪಾಲರಾದಂತಹ ಗೆಹ್ಲೋಟ್ ಪರವಾಗಿ ತುಷಾರ್ ಮೆಹ್ತಾ ವಾದವನ್ನು ಮಂಡಿಸ್ತಾರೆ. ಯಾವುದೇ ಕಾರಣಕ್ಕೂ ಸಹ ಈ ಒಂದು ಮಧ್ಯಂತರ ಆದೇಶವನ್ನು ಕೊಡಬೇಡಿ, ತನಿಖೆಗೆ ಏನು ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ರಾಜ್ಯಪಾಲರು, ಅದು ಸರಿ ಇದೆ, ತನಿಖೆ ಆಗಬೇಕು, ಇಲ್ಲಿ ಅಕ್ರಮ ನಡೆದಿರುವಂತಹ ಸಾಧ್ಯತೆ ಇದೆ ಅಂತ ಅವರು ಹೇಳಿದ್ದಾರೆ. ಇನ್ನು ಅಬ್ರಹಾಂ ಪರವಾದಂತಹ ವಕೀಲರು ಕೂಡ ಅದೇ ವಾದವನ್ನು ಮಾಡಿದ್ರು, ರಂಗನಾಥ ರೆಡ್ಡಿ ಅಂತ ಅವರ ವಕೀಲರು. ಸೊ ಇದೆಲ್ಲದರ ನಡುವೆ ಇವತ್ತು ಹೈಕೋರ್ಟ್ ಸಿದ್ದರಾಮಯ್ಯನವರಿಗೆ ಅನುಕೂಲಕರವಾದಂತಹ ಮಾತುಗಳನ್ನು ಹೇಳಿತು. ಆಗಸ್ಟ್ 29ನೇ ತಾರೀಕಿನವರೆಗೆ ಯಾವುದೇ ರೀತಿಯಾದಂತಹ ಕ್ರಮಗಳು ಆಗಬಾರ್ದು, ಅಲ್ಲಿಯವರೆಗೆ ಎಲ್ಲದರ ಮೇಲೆ ಸ್ಟೇ ಇದೆ. ಆ ನಂತರ ಹೈಕೋರ್ಟ್ ಹೇಳಿದಂತಹ ಒಂದು ಮಾತು ಸಿದ್ದರಾಮಯ್ಯನವರಿಗೆ ವಿರುದ್ಧವಾಗಿ ತೀರ್ಪು ಬರುತ್ತಾ ಇಲ್ವಾ ಅನ್ನೋದಕ್ಕೆ ಒಂದು ಸಣ್ಣ ಕ್ಲೂ ಕೊಡೋ ಹಾಗಿದೆ. ಹೈಕೋರ್ಟ್ ಹೇಳಿದಂತಹ ಮಾತು, ನಾವು ಸೂಕ್ತ ಇಂಟರಿಮ್ ಆರ್ಡರ್ಸನ್ನು ಕೊಡ್ತೀವಿ, ಮಧ್ಯಂತರ ಆದೇಶವನ್ನು, ಸೂಕ್ತ ಮಧ್ಯಂತರ ಆದೇಶವನ್ನು ನಾವು ಕೊಡ್ತೀವಿ, ಅಲ್ಲಿಯವರೆಗೆ ವೆಯ್ಟ್ ಮಾಡಿ ಅಂತ ಹೈಕೋರ್ಟ್ ಹೇಳಿದೆ. ಇಲ್ಲಿ ಸೂಕ್ತ ಮಧ್ಯಂತರ ಆದೇಶ ಕೊಡಲೇಬಾರ್ದು ಅನ್ನುವಂತಹದ್ದು ರಾಜ್ಯಪಾಲರ ವಕೀಲರು, ದೂರುದಾರರ ವಕೀಲರ ವಾದ. ಮಧ್ಯಂತರ ಆದೇಶ ಕೊಡ್ತೀನಿ ಅಂತ ಹೈಕೋರ್ಟ್ ಹೇಳಿರೋದ್ರಿಂದ ಸಿದ್ದರಾಮಯ್ಯನವರಿಗೆ ಅಲ್ಲೇ ಅರ್ಧ ಜಯ ಸಿಕ್ಕಂಗಾಯಿತು. ಇನ್ನು ಸೂಕ್ತವಾದ ಮಧ್ಯಂತರ ಆದೇಶ ಕೊಡ್ತೀವಿ, ಅಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಈ ವಿಚಾರವಾಗಿ ಯಾವುದೇ ಕ್ರಮಗಳು ಅಥವಾ ತೀರ್ಪುಗಳು ಬರಬಾರ್ದು ಅಂತ ಹೈಕೋರ್ಟ್ ಹೇಳಿದೆ. ಅಲ್ಲಿಗೆ ಸೂಕ್ತವಾದ ಮಧ್ಯಂತರ ಆದೇಶ ಕೊಡ್ತೀನಿ ಅಂದ್ರೇ ಇದು ಲಾಂಗ್ ಪ್ರೊಸೀಡಿಂಗ್ಸ್ ಆಗುತ್ತೆ. ಸದ್ಯಕ್ಕೆ FIR ಆಗೋದೇ ಇಲ್ಲ. FIR ಆಗೋದಕ್ಕೆ ಹೈಕೋರ್ಟ್ ಸದ್ಯಕ್ಕೆ ಅವಕಾಶ ಕೊಡೋದಿಲ್ಲ. ತುಂಬ ಉದ್ದನೆಯ ವಾದ ಪ್ರತಿವಾದಗಳನ್ನು ಒಂದಷ್ಟು ತಿಂಗಳ ಕಾಲ ಎಳೆಯುವಂತಹ ಸಾಧ್ಯತೆಗಳನ್ನು ನೋಡುವ. ಅದರ ನಂತರ ಸೂಕ್ತ ಮಧ್ಯಂತರ ಆದೇಶ ಕೊಡ್ತೀನಿ ಅಂದಿರೋದು ಸಹ ಸಿದ್ದರಾಮಯ್ಯನವ್ರಿಗೆ ದೊಡ್ಡ ರಿಲೀಫ್ ಆಗುತ್ತೆ. ಯಾಕೆಂದರೆ ಸೂಕ್ತ ಮಧ್ಯಂತರ ಆದೇಶ ಕೊಟ್ಟರೆ ಸದ್ಯಕ್ಕೆ FIR ಆಗಲ್ಲ. ಇನ್ನು ಸೂಕ್ತ ಅನ್ನುವಂತಹ ಪದ ಉಪಯೋಗಿಸಿರುವಂತಹದ್ದು ಎಲ್ಲೋ ಸಿದ್ದರಾಮಯ್ಯನವರ ಪರವಾಗಿ ತೀರ್ಪು ಬರುವಂತಹ ಲಕ್ಷಣಗಳು ಎದ್ದು ಕಾಣ್ತಾ ಇದೆ. ಸಿದ್ದರಾಮಯ್ಯನ ಪರವಾದ ತೀರ್ಪು ಅಂದರೆ ಏನು? FIR ಅವಶ್ಯಕತೆ ಇಲ್ಲ ಅನ್ನಬಹುದು. ಗೆಹ್ಲೋಟ್ ಅವರು ಕೊಟ್ಟಿರುವಂತಹ, ಥಾವರ್ ಚಂದ್ ಗೆಹ್ಲೋಟ್ ರಾಜ್ಯಪಾಲರು ಕೊಟ್ಟಿರುವಂತಹ ಏನು ಅನುಮತಿ ಏನಿದೆ ಅದು ಸಂವಿಧಾನಬದ್ಧವಾಗಿಲ್ಲ, ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು. ರಾಜ್ಯಪಾಲರು ತರಾತುರಿಯಲ್ಲಿ ಕೊಟ್ಬಿಟ್ಟಿದ್ದಾರೆ ಆದೇಶ. ಒಂದೇ ದಿನ ಬೆಳಗ್ಗೆ ಕಂಪ್ಲೇಂಟ್ ಆಯಿತು, ಸಂಜೆಗೆ ಶೋಕಾಸ್ ನೋಟಿಸನ್ನು ಕೊಡ್ತಾರೆ, ಕೆಲವೇ ದಿನಗಳ ಅಂತರದಲ್ಲಿ ಅದಕ್ಕೆ ಅನುಮತಿಯನ್ನು ಕೊಟ್ಟುಬಿಡ್ತಾರೆ. ಇಷ್ಟು ಫಾಸ್ಟ್ ಪ್ರೋಸೆಸ್ ಬಗ್ಗೆ ಹೈಕೋರ್ಟ್ ಅನುಮಾನಗಳನ್ನು ವ್ಯಕ್ತಪಡಿಸಬಹುದು.
ಪ್ಲಸ್ ಈಗ ತನಿಖೆಗೆ ಕೊಡೋದಾದರೆ ದೂರುದಾರರು ಹೇಳ್ತಾರೆ ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂತಹ ಯಾವುದೇ ಸಂಸ್ಥೆಯೂ ಸಹ ತನಿಖೆ ಮಾಡಬಾರ್ದು ಅಂತ, CBI ಕೊಡಿ ಅಂತ ಅವ್ರು ಕೇಳ್ತಾರೆ. ಇನ್ನು ಸಿದ್ದರಾಮಯ್ಯನವರ ಪರವಾಗಿ ವಾದ ಮಾಡುವವರು ಒಂದು ಹೇಳ್ಬೋದು, ನೀವು ಹೇಳ್ತಿದ್ದೀರಿ ಇಲ್ಲಿರುವಂತಹ ತನಿಖಾ ಸಂಸ್ಥೆಗಳು ರಾಜ್ಯ ಸರ್ಕಾರದ ಅಧೀನದಲ್ಲಿದೆ ಅಂತ. ಸರಿ, ಒಪ್ಕೊಳ್ಳೋಣ. CBI ಯಾರ ಅಧೀನದಲ್ಲಿದೆ? ಕೇಂದ್ರ ಸರ್ಕಾರದ ಅಧೀನದಲ್ಲಿಲ್ವಾ? ಇತ್ತೀಚಿನ ವರ್ಷಗಳಲ್ಲಿ CBI ನಡವಳಿಕೆ ಬಗ್ಗೆ ಜನರಲ್ಲಿ ಎಂತೆಂತಹ ಭಾವನೆಗಳು ಮೂಡಿದೆ, ಎಂತೆಂತಹ ಕೇಸ್ನಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ. CBI ನರೇಂದ್ರ ಮೋದಿ, ಅಮಿತ್ ಶಾ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದೆ ಅನ್ನುವಂತಹ ಆರೋಪಗಳು ನಿಜ ಅಲ್ವಾ? ಅಂತಹ ಪರಿಸ್ಥಿತಿ ಇಲ್ವಾ? ರಾಜ್ಯ ಸರ್ಕಾರದ ಅಧೀನದಲ್ಲಿದ್ದರೆ ನ್ಯಾಯ ಸಿಗಲ್ಲ ಅನ್ನೋದಾದರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ CBIನಿಂದ ನ್ಯಾಯ ಸಿಗುತ್ತೆ ಅಂತ ಹೆಂಗೆ ಹೇಳಬೇಕು? ಅವರು ದ್ವೇಷ ರಾಜಕಾರಣ ಮಾಡ್ತಿದ್ದಾರೆ, ಎಲ್ಲ ವಿರೋಧ ಪಕ್ಷದ ರಾಜ್ಯಗಳಲ್ಲಿರುವಂತಹ ಸರ್ಕಾರಗಳನ್ನು ಅಸ್ಥಿರಗೊಳಿಸ್ತಿದ್ದಾರೆ, ಮುಖ್ಯಮಂತ್ರಿಗಳನ್ನೇ ಜೈಲಿಗೆ ಹಾಕ್ತಿದ್ದಾರೆ. ಸೊರೇನ್ ಅವರ ಉದಾಹರಣೆಯನ್ನು ಕೊಡ್ಬೋದು, ಕೇಜ್ರಿವಾಲ್ ಅವರ ಉದಾಹರಣೆಯನ್ನು ಕೊಡಬಹುದು. ಅದೇ ರೀತಿ ನನ್ನನ್ನು ಸಹ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯನವರು ವಾದ ಮಾಡ್ಬೋದು. ಹಾಗಾಗಿ ಯಾರು ತನಿಖೆ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಸಹ ಇಲ್ಲಿ ಒಂದು ಸಿದ್ದರಾಮಯ್ಯನವರ ಪರವಾಗಿ ತೀರ್ಪು ಬರ್ಬೋದು, CBIಗೆ ಹೋಗದೇ ಇರಬಹುದು. ಹಾಗಾದರೆ CBIಗೂ ಹೋಗದೇ ಇದ್ದರೆ ಇಲ್ಲಿ ಲೋಕಾಯುಕ್ತ ಕೊಡ್ತಾರಾ? ಲೋಕಲ್ ಪೊಲೀಸ್ಗಂತೂ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ನೇರವಾಗಿ ಸಿದ್ದರಾಮಯ್ಯನವ್ರಿಗೆ ರಿಪೋರ್ಟ್ ಮಾಡ್ಕೊಳ್ಳೋದು. ಸೊ ಲೋಕಾಯುಕ್ತ ಕೊಡಬಹುದು. ಲೋಕಾಯುಕ್ತ ಕೊಟ್ಟರು ಸಹ ಸಿದ್ದರಾಮಯ್ಯನವರಿಗೆ ಒಂದಷ್ಟು ರಿಲ್ಯಾಕ್ಸೇಷನ್ ಇರುತ್ತೆ. ಯಾಕಂದರೆ CBI ಥರ ಅವರು ಕೇಂದ್ರ ಸರ್ಕಾರದ ಆರ್ಡರ್ಸ್ ಪ್ರಕಾರ ಕೆಲಸ ಮಾಡುವ ಸಾಧ್ಯತೆಗಳು ಇರಲ್ಲ. ಇನ್ನು ಕೋರ್ಟ್ ತನ್ನದೇ ಉಸ್ತುವಾರಿಯಲ್ಲಿ ಒಂದು ತನಿಖೆಯನ್ನು ನಡೆಸ್ಬೋದಾ? ಆಗಲೂ ಸಹ FIR ಆಗೋದಿಲ್ಲ. ಕೋರ್ಟು ನಾವೇ ನೋಡ್ಕೊಳ್ತೀವಿ ಅಂದರೆ FIR ಆಗೋ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಯಾಕೆಂದರೆ ಅದಕ್ಕೆ ತಕ್ಕಂಥ ಎಲ್ಲ ದಾಖಲೆಗಳನ್ನು ನನ್ನ ಮುಂದೆ ತಂದಿಡಿ ಅಂತ ಕೋರ್ಟ್ ಕೇಳ್ಬೋದು. ಜನಪ್ರತಿನಿಧಿಗಳ ನ್ಯಾಯಾಲಯ ನನ್ನ ಮುಂದೆ ತಂದಿಡಿ, ನಾನು ಅದರ ವಿಚಾರಣೆ ನಡೆಸ್ತೀನಿ, ಆಮೇಲೆ ನೋಡೋಣ FIR ಮಾಡಬೇಕಾ ಕೇಸ್ ಮಾಡಬೇಕಾ ಅಂತ. ಅದು ಸಹ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಅನುಕೂಲಕರವಾದಂತಹದ್ದನ್ನು. ಏನೇ ಇರಲಿ, ಈಗ ಸದ್ಯಕ್ಕೆ ಹೈಕೋರ್ಟ್ ಇವತ್ತು ಬಳಸಿದಂತಹ ಸೂಕ್ತ ಸಮಯದಲ್ಲಿ ಸೂಕ್ತ ಮಧ್ಯಂತರ ಆದೇಶ ಅನ್ನುವಂತಹ ಸೂಕ್ತ ಅನ್ನುವಂತಹದ್ದು ಪ್ಲಸ್ ಮಧ್ಯಂತರ ಆದೇಶ ಕೊಡ್ತೀನಿ ಅಂತ ಹೇಳಿರುವಂತಹದ್ದು ಸದ್ಯಕ್ಕೆ ಸಿದ್ದರಾಮಯ್ಯನವರಿಗೆ ಯಾವುದೇ ಸಂಕಟ ಇಲ್ಲ ಅನ್ನೋದನ್ನು ಎತ್ತಿ ತೋರಿಸುತ್ತೆ. ಅದಂತೂ ಸ್ಪಷ್ಟ ಆಗುತ್ತೆ. ಸೊ ಮುಂದೆ ಇನ್ನೂ ಏನೆಲ್ಲ ಬೆಳವಣಿಗೆಗಳಾಗ್ತವೋ ಅದನ್ನು ನಿರಂತರವಾಗಿ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.